ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ಸಮಥಿಂಗ್ ಸ್ಪೆಷಲ್ ಆಗಿ ಏನೋ ತೋರಿಸ್ಬೇಕು. ಸೊ ನಾವಿವತ್ತು ಎಲ್ಲಿ ಹೇಗೆ ಹೋಗಿ ಏನು ಮಾಡ್ತೀವಿ ಅಂತ ನಿಮಗೆ ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ಅಂದ್ಕೊತೀನಿ. ಸೊ ಆ ಎಕ್ಸೈಟ್ಮೆಂಟ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನೀವು ನನ್ನ ಜೊತೆ ಬರಬೇಕಾಗುತ್ತೆ. ಸೊ ಬನ್ನಿ. ಸೊ ಗೈಸ್, ಸಾರಿ ಯಾಕಂದರೆ ನಿನ್ನೆ ನಮ್ಮ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವ್ಲಾಗ್ನ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇದ್ದಿದ್ದಿಲ್ಲ. ಸೊ ಇವಾಗ ನಾವು ನಮ್ಮ ಡೆಸ್ಟಿನಿ ಏನಿದೆಯೋ ಅದಕ್ಕೆ ರೀಚ್ ಆಗಿದ್ದೀವಿ. ಸೊ ನೋಡ್ಬೋದು ನಾವಿಲ್ಲಿ ರೂಮ್ನಲ್ಲಿದ್ದೀವಿ ಇವಾಗ. ಸೊ ಎಲ್ಲ ಔಟ್ಫಿಟ್ ರೆಡಿಯಾಗಿದೆ. ಸೊ ನಾವು ಇವಾಗ ಎಲ್ಲಿ ಹೋಗ್ತೀವಿ ಅಂತ ಎಕ್ಸೈಟ್ಮೆಂಟ್ ಇದೆ ಅನಿಸುತ್ತೆ ಅಲ್ವಾ. ಸೊ ನಾನು ಹತ್ರ ಏನೂ ಹೇಳೋಕ್ಕೆ ಹೋಗಲ್ಲ, ಜಸ್ಟ್ ನೀವೇ ಬಂದು ನನ್ನ ಜೊತೆ ಬರಬೇಕು. ನನ್ನ ಜೊತೆ ಬಂದು ನಾನು ಏನೇನು ತೋರಿಸ್ತೀನಿ ಎಲ್ಲ ಆರಾಮಾಗಿ ನೋಡ್ಬೋದು. ಸೊ ಬನ್ನಿ. ಸೊ ಗೈಸ್, ನಾವಿವಾಗ ನಮ್ಮ ವೆಹಿಕಲಲ್ಲಿ ಕೂತಿದ್ದೀವಿ. ಸೊ ಇದೆಲ್ಲ ವ್ಯೂನ ಒಂದ್ಸತಿ ತೋರಿಸ್ತೀನಿ. ಆ ವ್ಯೂನ ನೋಡಿ ನೀವು ಗೆಸ್ ಮಾಡಿ. ಸೊ ನಾವಿವಾಗ ಆನ್ ದ ವೇ ಇದ್ದೀವಿ. ಸೊ ಲುಕ್ ಅಟ್ ದ ವ್ಯೂ. ಸರ್ ನೋಡಿ, ಇದೆಲ್ಲ ಇವಳು ನೋಡಿ ತರಲೆ ನನ್ನ ಬಾಜು ಹೋಗ್ತಿದ್ದಾಳೆ. ಸೊ ಗೆಸ್ ದ ಪ್ಲೇಸ್. ಸೊ ಇವಾಗ ನಾನು ರಿವ್ಯೂ ಮಾಡ್ತೀನಿ ಅಂತ ಅಂದ್ಕೊಬೇಡಿ, ಯಾಕಂದರೆ ಒಳಗಡೆ ಹೋಗಿದ್ಮೇಲೆ ರಿವ್ಯೂ ಮಾಡ್ತೀನಿ. ಸೊ ಗೈಸ್, ಇವಾಗ ನೋಡಿ ಆ ರಿವ್ಯೂನ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಬೆಟ್ಟ. ಗೊತ್ತಾಯ್ತಾ ಏನಾದರೂ? ಗೈಸ್, ಇಷ್ಟೆಲ್ಲ ತೋರಿಸಿದ್ಮೇಲೆ ನಿಮಗೆ ಆಬ್ವಿಯಸ್ಲಿ ಗೊತ್ತಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ಗೊತ್ತಾಗದೆ ಇರಲಿ, ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾವು ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ತಿರುಪತಿ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿರ್ಬೋದಲ್ವಾ. ಸೊ ನಮ್ಮ ಮನೇಲಿ ಬಾಯ್ಸ್ ಎಲ್ಲರೂ ತಲೆಯಲ್ಲಿ ಕೂದಲನ್ನ ತೆಗ್ಸೋದಕ್ಕೆ ಹೋಗ್ತಿದ್ದಾರೆ, ಫುಲ್ ಗುಂಡು ಮಾಡಿಸ್ಕೊಂಬರೋದಕ್ಕೆ ಹೋಗಿದ್ದಾರೆ. ಸೊ ನಾನಿವಾಗ ಔಟ್ಫಿಟ್ನ ಚೇಂಜ್ ಮಾಡಬೇಕು. ಸೊ ಈ ಒಂದು ಟ್ರೆಂಡಿಂಗ್ ಔಟ್ಫಿಟ್ ಇಂದ ಟ್ರೆಡಿಷ್ನಲ್ಲಾಗಿ ಒಂದು ಔಟ್ಫಿಟ್ನ ಹಾಕ್ಕೊಂಬರ್ತೀನಿ. ಸೊ ನೋಡುವಂತೆ ನನ್ನ ಔಟ್ಫಿಟ್ ಹೇಗಿರುತ್ತೆ ಅಂತ. ಬನ್ನಿ. ಸೊ ನಾನು ಹೇಳಿದ್ಮಲ್ವ, ನನ್ನ ಔಟ್ಫಿಟ್ ಚೇಂಜ್ ಆಗುತ್ತೆ ಅಂತ ಇದೆ ನನ್ನ ಔಟ್ಫಿಟ್. ಸೊ ಬನ್ನಿ ಹೋಗೋಣ ಒಳಗಡೆ. ದೇವಸ್ಥಾನದ ಒಳಗಡೆ ಹೋಗಿದ್ದೆ ಬನ್ನಿ. ಲೈನಿಂಗ್ ನಿಲ್ಲಬೇಕು ಇವಾಗ. ಸೊ ಇವಾಗ ಲೈನಲ್ಲಿ ಹೋಗ್ತಿದ್ದೀವಿ, ಅಷ್ಟೇನು ರಶ್ ಇಲ್ಲ. ನೆಕ್ಸ್ಟ್ ಇವಾಗ ಊಟ ಮಾಡಿಕೊಂಡು ಹೋಗಬೇಕು. ಬನ್ನಿ. ಸೊ ಇದು ಲೈನ್ ಹಚ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿರಿ, ಸೊ ಇವತ್ತೇನು ಅಷ್ಟು ರಶ್ ಇಲ್ಲ. ಲೋಟಸ್ ಎಕ್ಸೈಟೆಡ್ ಹೋಗೋದಕ್ಕೆ. ಈಗ
ಇನ್ನೂ ಮೇಲೆ ಹೋಗಿ ಇದನ್ನೆಲ್ಲ ದಾಟ್ಕೊಂಡು ಹೋಗ್ಬೇಕಂದ್ರೆ ಆಗ್ತಿತ್ತು. ನಾವು ಅಲ್ಲಿಂದ ಇಲ್ಲಿಗೆ ಸೊ ಗಾಯ್ಸ್, ಒಳಗಡೆ ಫೋನ್ ಅಲೋ ಇರಲಿಲ್ಲ. ಸೊ ಬ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೊರಗಡೆ ಬಂದು ದರ್ಶನ ಮುಗಿಸ್ಕೊಂಡು ಜಸ್ಟ್ ಹೊರಗಡೆ ಬಂದಿದ್ದೀವಿ. ಸೊ ಇವಾಗ ಲಡ್ಡು ಇಸ್ಕೋಬೇಕು. ಹೊರಗಡೆ ಕಾಯ್ತಾ ಇದ್ದೀವಿ. ಫುಲ್ ಕೋಲ್ಡ್ ಇದೆ. ಒಳಗಡೆ ಅಲೋ ಇದ್ದರೆ ಏನಾದರೂ ತೋರಿಸ್ಬೋದಿತ್ತು, ಏನೂ ಅಲೋ ಇರಲಿಲ್ಲ. ಬಟ್ ನೋಡಿರ್ತೀರಲ್ವ ಎಲ್ಲರೂ. ಸೊ ನಾಳೆ ಏನೇನು ಮಾಡ್ತೀನಿ ಅಂತ ನಾಳೆ ತೋರಿಸ್ತೀನಿ ಗಾಯ್ಸ್. ಸೊ ನಿನ್ನೆ ನನಗಂತೂ ಫುಲ್ ತೋರ್ಸೋಕ್ಕಾಗಲಿಲ್ಲ, ಯಾಕಂದರೆ ಫೋನ್ ಅಲೋ ಇರಲಿಲ್ಲ ಅಲ್ವಾ. ಹೇಳಿದ್ದೆ, ಬಟ್ ಆ್ಯಕ್ಚುಲಿ ಇವಾಗ ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟೇ ತೋರಿಸ್ತೀನಿ. ಇವಾಗ ಫಸ್ಟ್ ನಾವು ವರಾಹಸ್ವಾಮಿ ಟೆಂಪಲ್ಗೆ ಹೋಗ್ಬೇಕು. ಟೆಂಪಲ್ ಒಳಗಡೆ ಎಂಟರ್ ಆಗೋದಕ್ಕೆ ಕ್ಯೂ ಬೇಕು. ಮಂಟಪ ಆಯ್ತು ಅಷ್ಟೇ. ಗೈಸ್, ಇವಾಗ ತಿರುಪತಿ ಅಂತ ಅಂದರೆ ಬಂದು ಸೊ ನೆಕ್ಸ್ಟ್ ಇವಾಗ ಪ್ಲೇಸಸ್ ಎಲ್ಲ ನೋಡಬೇಕು. ನೆಕ್ಸ್ಟ್ ಪ್ಲೇಸಸ್ಸು ಕೊಲ್ಲೂರು ಮತ್ತು ಕೆಳಗಡೆ ಮೇಲಿದೆ ಅಂತ ಬೆಟ್ಟದ ಕೆಳಗಡೆ ಪದ್ಮಾವತಿ ಟೆಂಪಲ್ ಇದೆ, ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಇವಾಗ ತಿರುಪತಿ ಬಿಟ್ಟಿದ್ದೀವಿ. ಸೊ ನೋಡಿ ಹೇಗಿದೆ.